ಹೈವೇನಲ್ಲಿ ಹೋಗುವಾಗ ಟೋಲ್ ಕಟ್ಟಿ ಕಟ್ಟಿ ಸುಸ್ತಾಗಿ ಹೋಗ್ಬಿಡ್ತೀವಿ. ಎಷ್ಟೋ ಸಲ 10-20 ಕಿಲೋಮೀಟ್ರ್ ರೋಡ್ಗೆ 50 ರೂಪಾಯಿ 100 ರೂಪಾಯಿ ಟೋಲ್ ಕಟ್ಟಿರ್ತೀವಿ. ಒಂದೊಂದು ಸಲ ಫಾಸ್ಟಾಗಿ ಹಾಕ್ಕೊಳ್ಳದೆ ಇದ್ದರೆ ಡಬ್ಬಲ್ ಕಿರಿಕಿರಿ ಆಗುತ್ತೆ. ಅಂಥದ್ದಕ್ಕೆಲ್ಲ ಫುಲ್ ಸ್ಟಾಪ್ ಇಡ್ತಾ ಇದೆ ಸೆಂಟ್ರಲ್ ಗೌರ್ಮೆಂಟ್. ನಿತಿನ್ ಗಡ್ಕರಿ ಅವರು ವರ್ಷದ ಟೋಲ್ ಪಾಸ್ 300 ರೂಪಾಯಿ ಟೋಲ್ ಪಾಸ್ನ ಘೋಷಣೆ ಮಾಡಿದ್ದಾರೆ. जिसमें 3,000 रुपए में जो पास है साल भर का, उसकी अगर टोल पे किया जाएगा तो उसकी कीमत कम से कम 10,000 से ज्यादा रुपए का टोल देना पड़ता था, वो केवल 3,000 रुपए में होगा। और ये जो वैलिडिटी है, एक साल में 200 ट्रिप वो क्रॉस कर सकते हैं। इसके साथ साथ एक ट्रिप मीन्स एक टोल को क्रॉस करना। इसका फायदा ये होगा कि 200 ट्रिप्स यानी 200 टोल क्रॉस करना होगा और एक टोल क्रॉसिंग की एवरेज कॉस्ट केवल 15 रुपए पड़ेगी। कुछ जगह पर ये 80 रुपए है, 50 रुपए है, 100 रुपए है, तो ये केवल 15 रुपए हो जाएगी। और मान लीजिए एक टोल पर आप 50 रुपए भी देते हो तो 200 टोल क्रॉस करने पर उसकी कीमत 10,000 होगी। उसके बदले में आपको केवल 3,000 रुपए में ये पास मिलेगा। ಎಲ್ಲೋ ಬೋರ್ಡು, ಟ್ಯಾಕ್ಸಿ, ವ್ಯಾನು, ಲಾಡ್ರಿ, ಬಸ್ಸು ಇವುಗಳಿಗೆಲ್ಲ ಇದು ಯೂಸ್ ಆಗುತ್ತಂತೆ. ಅಂದರೆ ಒಂದ್ಸಲ 3,000 ಕೊಟ್ಟು ಪಾಸ್ ತಗೊಂಡ್ರೆ ವರ್ಷ ಇಡೀ ಫ್ರೀಯಾಗಿ ಓಡಾಡ್ಬೋದು. ಹಂಗಂತ ಸಿಕ್ಕಂಗೆಲ್ಲ ಓಡಾಡೋಕ್ಕಾಗಲ್ಲ. 200 ಯೂನಿಟ್ ಲಿಮಿಟ್ ಇದೆ. ಅಂದರೆ ಒಂದ್ಸಲ ಪಾಸ್ ಮಾಡಿಸಿದ್ರೆ 200 ಟೋಲ್ಗಳನ್ನು ಪಾಸ್ ಮಾಡಿದರೆ ನೀವು ತಗೊಂಡಿರೋ 3,000 ರೂಪಾಯಿ ಪಾಸ್ ಕಂಪ್ಲೀಟ್ ಆಗುತ್ತೆ. ಅಂದರೆ ಇದರಲ್ಲಿ 1 ವರ್ಷ ಅಥವಾ 200 ಯೂನಿಟ್ ಯಾವುದು ಫಸ್ಟ್ ಕಂಪ್ಲೀಟ್ ಆಗುತ್ತೋ ಅದಕ್ಕೆ ತಕ್ಕಂತೆ ಪಾಸ್ ಕೆಲಸ ಮಾಡುತ್ತೆ. ಆಗಸ್ಟ್ 15ರಿಂದ ಈ ಯೋಜನೆ ಜಾರಿಗೆ ಬರುತ್ತೆ ಅಂತ ನಿತಿನ್ ಗಡ್ಕರಿ ಅವರೇ ಹೇಳ್ಕೊಂಡಿದ್ದಾರೆ. ಹಾಗಂದ್ರೆ ಇದು ಎಲ್ಲ ಕಡೆ ಸಿಗುತ್ತಾ ಅಂದರೆ ಇಲ್ಲ. ರಾಜಮಾರ್ಗ್ ಅನ್ನೋ ಯಾತ್ರಾ ಆಪ್ ಇದೆ, ಅದು ಸರ್ಕಾರದ್ದೇ ಆಪ್, ಡೋಂಟ್ ವರಿ. ಇದು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಮಾತ್ರ ಅಪ್ಲೈ ಆಗುತ್ತೆ, ರಾಜ್ಯ ಹೆದ್ದಾರಿಗಳಿಗೆ ಅನ್ವಯ ಆಗಲ್ಲ. ಯಾಕೆ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಕೈಲಿರೋದು ನ್ಯಾಷನಲ್ ಹೈವೇ ಮಾತ್ರ ಅನ್ನೋ ಉತ್ತರ ಕೊಟ್ಟಿದ್ದಾರೆ ನಿತಿನ್ ಗಡ್ಕರಿ. ಈ ಪಾಸ್ ಜಾರಿಗೆ ಬಂದರೆ ಅದರಲ್ಲಿ ಟೈಮಿಂಗ್ ಕೂಡ ರೆಕಾರ್ಡ್ ಆಗುತ್ತಂತೆ, ದೂರ ಕೂಡ ದಾಖಲಾಗುತ್ತೆ. 60 ಕಿಲೋಮೀಟರ್ ಒಳಗೆ ಇನ್ನೊಂದು ಟೋಲ್ ಬಂದರೆ ಕಟ್ ಆಗಲ್ಲ ಅಂತಿದ್ದಾರೆ ನಿತಿನ್ ಗಡ್ಕರಿ. ಟೋಲ್ ಪಾಸ್ ಮಾಡೋದ್ರಿಂದ ರಸ್ತೆಗಳಲ್ಲಿ ವೇಗವಾಗಿ ಸಂಚಾರ ಮಾಡಬಹುದು, ಟ್ರಾವೆಲಿಂಗ್ ಸ್ಮೂತ್ ಆಗುತ್ತೆ ಅಂದಿದ್ದಾರೆ. ಅದು ಹೇಗೆ ಸಾಧ್ಯ ಅನ್ನೋದು ಅರ್ಥ ಆಗ್ತಿಲ್ಲ. ಒಂದು ಸಿಂಪಲ್ ಲೆಕ್ಕಾಚಾರನೂ ಹೇಳ್ಬಿಡೋಣ. ಫಾರ್ ಎಕ್ಸಾಂಪಲ್, ಬೆಂಗಳೂರು ಟು ಹೈದರಾಬಾದ್ 8 ಟೋಲ್ ಬರುತ್ತೆ. ಟ್ರಿಪ್ ಒಂದೇ, ಆದರೆ ಒಂದ್ಸಲ ಹೈದರಾಬಾದ್ ಟು ಬೆಂಗಳೂರು ಹೋಗಿ ಬಂದರೆ 8 × 2 ಅಂದರೆ ಅಪ್ ಆ್ಯಂಡ್ ಡೌನ್ 16 ಯೂನಿಟ್ ಆಗುತ್ತೆ. ಇಲ್ಲಪ್ಪ, ನಾವು ಬೆಂಗಳೂರು ಟು ಮಂಗಳೂರು ಮಾತ್ರ ಓಡಾಡ್ತೀವಿ, 5 ಟೋಲ್ ಬರುತ್ತೆ ಅಂದರೆ ಆಗಲೂ ಅಷ್ಟೇ. ಅಪ್ ಆ್ಯಂಡ್ ಡೌನ್ ಸೇರಿ ಒಂದು ಟ್ರಿಪ್ಗೆ 10 ಟೋಲ್ ಆಗುತ್ತೆ. ಅಲ್ಲಿಗೆ 10 ಸಲ ಬೆಂಗಳೂರು ಟು ಮಂಗಳೂರು ಹೋಗಿ ಬಂದರೆ ಅಲ್ಲಿಗೆ ನಿಮ್ಮ 3,000 ರೂಪಾಯಿ ಕತೆ ಮುಗೀತು. ಪಾಸ್ ಕತೆ ಹೊಸದಾಗಿ ರಿನ್ಯೂವಲ್ ಮಾಡಿಸ್ಕೋಬೇಕು. ಲಾಭ ಆಗೋದು ಯಾವಾಗ ಅಂದರೆ ಕೆಲವು ಟೋಲ್ಗಳಿಗೆ 100 ರೂಪಾಯಿ 200 ರೂಪಾಯಿ ಇರುತ್ತೆ. ಅಂಥ ಕಡೆ ರೆಗ್ಯುಲರಾಗಿ ಓಡಾಡ್ತಾ ಇದ್ದರೆ ಅವ್ರಿಗೆ ಅದು ಜಾಸ್ತಿ ಲಾಭ. 20 ರೂಪಾಯಿ 30 ರೂಪಾಯಿ ಟೋಲ್ ಇರೋ ಕಡೆನೂ ಲಾಭನೇ, ಆದರೆ ಕಡಿಮೆ, ದೊಡ್ಡ ಲಾಭ ಕೊಡೋದಿಲ್ಲ. ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಟೋಲ್ ಲೆಕ್ಕ 200 ಯೂನಿಟ್ ಅಂದರೆ ಒಂದೊಂದು ಟೋಲ್ಗೆ 15 ರೂಪಾಯಿ ಬೀಳುತ್ತೆ ಅಷ್ಟೇ.